ಸರ್, ಇವತ್ತು ಬಜೆಟ್ ಮಂಡನೆ ಆಗಿದೆ. ಸತತ 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ನಿರೀಕ್ಷೆಗಳು ಕೂಡ ಇತ್ತು, ಜೊತೆಗೆ ಕೇಂದ್ರದ ನಿರೀಕ್ಷೆಗಳು. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟ್ ಅನ್ನು ಕಂಟಿನ್ಯೂಸ್ ಆಗಿ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಬಜೆಟ್ ಅನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಜನಕ್ಕೆ ಕೊಟ್ಟಿದ್ದಾರೆ. ನೋಡಿ, ಕಳೆದ 2 ವರ್ಷಗಳಲ್ಲೂ ಕೂಡ ನೀವು ನೋಡಿ, ಯಾವುದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ, ಡೆವಲಪ್ಮೆಂಟ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಳೆದ 2 ವರ್ಷದ ಹಿಂದೆ 10 ಲಕ್ಷ ಕೊಟ್ಟಿದ್ರು. ಕಳೆದ ವರ್ಷ 11 ಲಕ್ಷ, ಈ ವರ್ಷ 12.2 ಲಕ್ಷವನ್ನು ಕೊಟ್ಟಿರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟು ಈ ದೇಶದಲ್ಲಿ ಬಹಳ ಚೆನ್ನಾಗಿ ನಡೀತಿದೆ. ಯಾಕೆಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಇವತ್ತು ಡೆವಲಪ್ಮೆಂಟ್ಗೆ ಕಂಪ್ಲೀಟ್ಲಿ ಹಾಕೋದ್ರಿಂದ, ಅದು ನ್ಯಾಷನಲ್ ಹೈವೇಸ್ ಇರಬಹುದು, ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗೆ ಆಗೋದ್ರಿಂದ ಇವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಇದರಿಂದ ಎಲ್ಲ ಫ್ಯಾಕ್ಟ್ರಿ, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಒಳ್ಳೆಯ ಒಂದು ಅನುಕೂಲ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು 7 ಒಂದು ಹೈ ಸ್ಪೀಡ್ ಕಾರಿಡಾರ್ ಅನ್ನು ಕೂಡ, ರೇಲ್ ಕಾರಿಡಾರ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ 2 ಕೊಟ್ಟಿರುವಂಥದ್ದು ಬಹಳ ಸಂತೋಷ. ಒಂದು ಬೆಂಗಳೂರು ಟು ಚೆನ್ನೈ ಮತ್ತೆ ಇನ್ನೊಂದು ಬೆಂಗಳೂರು ಟು ಹೈದರಾಬಾದ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ನೋಡಿ, ಇವತ್ತು ಹೆಲ್ತ್ ಅಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. ಏನು 17 ಕ್ಯಾನ್ಸರ್ ಡ್ರಗ್ಸ್ ಏನಿತ್ತೋ ಅದನ್ನ ಸಂಪೂರ್ಣವಾಗಿ ಎಕ್ಸಂಪ್ಷನ್ ಮಾಡಿದ್ದಾರೆ ಇವಾಗ ಟ್ಯಾಕ್ಸ್ ಇಂದ. ಇದರಿಂದ ಬಹಳಷ್ಟು ಜನಕ್ಕೆ, ಮಧ್ಯಮ ವರ್ಗದವ್ರಿಗಾಗ್ಲಿ, ಬಡವರಿಗಾಗ್ಲಿ ಬಹಳ ಅನುಕೂಲ ಆಗುವಂಥದ್ದು ಇದೆ. ಇವತ್ತು ಸೆಮಿ ಕಂಡಕ್ಟರ್ 40,000 ಕೋಟಿ ಅಷ್ಟು ಹಣವನ್ನು ಇವತ್ತು ಬಜೆಟ್ ಅಲ್ಲಿ ಮಾಡಿರುವಂಥದ್ದು. ಸೆಮಿ ಕಂಡಕ್ಟರ್ ಅಲ್ಲಿ ಅತಿ ಹೆಚ್ಚು ಕರ್ನಾಟಕಕ್ಕೆ, ಯಾಕೆಂದ್ರೆ IT ಕ್ಯಾಪಿಟಲ್ ಆಫ್ ಇಂಡಿಯಾ ಇದು ಏನಿದೆಯೋ, ಇವತ್ತು ಇಲ್ಲಿ ಹೆಚ್ಚಿನಾಗೆ ಒಂದು ನಮಗೆ ಒಂದು ಅನುಕೂಲ ಆಗುವಂಥದ್ದು. ಅದರಲ್ಲೂ ಬೆಂಗಳೂರು ಮಹಾನಗರಕ್ಕೆ ಇವತ್ತು ಅದರಲ್ಲಿಂದ ಅನುಕೂಲ ಬಹಳ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಕೋಕೋನಟ್ ಬೋರ್ಡು ಏನು ಅಭಿವೃದ್ಧಿಗೆ ಹಣವನ್ನು ಕೊಡುವಂಥದ್ದು, ಕ್ಯಾಶು ಕೊಡುವಂಥದ್ದು, ಇವೆರಡೂ ಕೂಡ ನಮ್ಮ ಕರಾವಳಿ ಪ್ರದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಹಳ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಸ್ಯಾಂಡಲ್ವುಡ್, ಶ್ರೀಗಂಧ ಇವತ್ತು ದಕ್ಷಿಣ ಭಾರತ ಅತಿ ಹೆಚ್ಚು ಬೆಳೆಯುವಂಥದ್ದು ಕರ್ನಾಟಕ. ಇದಕ್ಕೂ ಕೂಡ ಏನೊಂದು ಉತ್ತೇಜನಕ್ಕೆ ಅಮೌಂಟ್ ಅನ್ನು ಕೊಟ್ಟಿರುವಂಥದ್ದು ಕೂಡ ಬಹಳ ಒಳ್ಳೆಯದು. ಇದರಿಂದ ಒಳ್ಳೆಯ ಓವರ್ ಆಲ್ ಬಜೆಟ್ ಬಹಳ ಚೆನ್ನಾಗಿದೆ. ಇದು ನಾನು ಈ ಬಜೆಟ್ ಅನ್ನು ಸಲ್ಲಿಸಿದಂತ ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರಿ, ಥ್ಯಾಂಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.